ಇವತ್ತ ನಾನು ಒಂದು ಸ್ಪೆಷಲ್ ಕಟ್ಲೆಟ್ ಮಾಡೇನ್ರಿ. ಮಸ್ತ್ ಆಗಿತ್ರಿ, ಭಾರಿ ಟೇಸ್ಟಿ ಆಗಿತ್ತು. ಟೊಮೆಟೊ ಸಾಸ್ ಜೊತೆ ಹಚ್ಕೊಂಡು ತಿನ್ನೋ ಅಂತದ್ದು. ಲೆಸ್ ಆಯಿಲ್, ಆಮೇಲೆ ಹೆಲ್ದಿ ಆಗಿತ್ತು. ವೇಟ್ ಲಾಸಿಗೂ ಕೂಡ ಹೆಲ್ಪ್ ಆಗುವಂತ ಕಟ್ಲೆಟ್ ಮಾಡೇನಿ. ಹೆಂಗ್ ಮಾಡೇನಿ ಏನ್ ಮಾಡೇನಿ ಅಂತ ತೋರಿಸ್ತೀನಿ ಬರ್ರಿ. ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಅಂಡ್ ಲೈಫ್ ಚಾನೆಲ್ಗ ಸ್ವಾಗತ ಸುಸ್ವಾಗತ. ನೋಡ್ರಿ, ಹಿಂಗ್ ಓಪನ್ ಮಾಡಿದ್ರೆ ಎಷ್ಟು ಬಿಸಿ ಬಿಸಿ ಉಗಾ ಬರ್ಲಿಕತ್ತದ. ಭಾರಿ ಮಸ್ತ್ ಆಗ್ಯಾವ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರ್ತದ. ನೆನಪ್ಲೆ ಕಮೆಂಟ್ ಮಾಡ್ರಿ. ಯಾರ್ಯಾರು ಮಾಡ್ಲಿಕತ್ತಿರಲ್ಲ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು. ಈಗ ನೋಡ್ರಿ, ಫಸ್ಟ್ ಕ್ಯಾಬೇಜ್ ತಗೊಂಡದ, ಅದನ್ನ ಸಣ್ಣಗ ಕಟ್ ಮಾಡಿ ಇಟ್ಕೊಳ್ಳೋದು. ಆಮೇಲೆ ಆಲೂಗಡ್ಡೆ ಐತ್ರಿ, ಒಂದ್ 2 ಆಲೂಗಡ್ಡೆ ಬೇಯಿಸಿಟ್ಟಿದ್ದಿತ್ತ, ಅದನ್ನು ತಗೊಂಡಿನಿ. ಈ ರೀತಿ ಕಟರ್ ಒಳಗ ಕಟ್ ಮಾಡ್ಕೊಳಿಕತ್ತೀವಿ. ಇಲ್ಲಿ ರಾಜ್ಮಾ ನೋಡ್ರಿ, ಬೇಯಿಸಿ ಇಟ್ಕೊಂಡಿದ್ದ, ಅಂದ್ರೆ ಮೊನ್ನೆ ರಾಜ್ಮಾದ ಪಲ್ಯ ಮಾಡಿದ್ದೀರಿ ನಾನು. ಉಳ್ದಿತ್ತು ಒಂದಿಷ್ಟು ಕಾಳು ತೆಗೆದು ಇಟ್ಕೊಂಡಿದ್ದೆ, ಅದನ್ನ ಇವತ್ತ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿನಿ. ಈಗ ಕಟರ್ ಒಳಗ ಫಸ್ಟ್ ಕ್ಯಾಬೇಜ್ ಕಟ್ ಮಾಡಿ ಇಟ್ಕೊಂಡೆ. ಈಗ ಅಂದ್ರ ಕಟರ್ ಒಳಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡದ. ಈಗ ರಾಜ್ಮಾ ಹಾಕ್ಲಿಕತ್ತೀವಿ. ಇದೆಲ್ಲಾ ಹೆಲ್ಪ್ ನಾನು ನನ್ ಮಗಳನ್ನ ತಗೊಂಡೇನ್ರಿ. ಆಕಿ ನನಗ ಹೆಲ್ಪಿಗೆ ಬಂದಾಳ. ಹಿಂಗ ಒಬ್ರು ಬಿಟ್ಟು ಇಬ್ರು ಸೇರಿ ಮಾತಾಡ್ಕೋತ ದಾನ್ಲೆ ಹಾಕೋತ್ ಮಾಡಿದ್ರ ಅಡಿಗೆ ಮಾಡಿದ್ದೆ ಗೊತ್ತಾಗಂಗಿಲ್ಲ. ಈಗ ನೋಡ್ರಿ, ಇವನು ಕೂಡ ಹೆಂಗ್ ಆಗ್ಬೇಕಂದ್ರ ಸಣ್ಣ ಆಗ್ಬೇಕ್ರಿ, ಬಹಳ ನೈಸ್ ಕೂಡ ಆಗ್ಬಾರ್ದು. ಹಂಗಂತ ದೊಡ್ಡ ದೊಡ್ಡ ಕಾಳುಗಳು ಇರಬಾರ್ದು, ಈ ರೀತಿ ನುಚ್ಚಾಗಿ ಇರ್ಬೇಕು. ಹಂಗ ರಾಜ್ಮಾನು ನಾವು ಕಟ್ ಮಾಡಿ ರೆಡಿ ಮಾಡಿ ಆ ಮೆಷಿನ್ ಒಳಗ್ ಹಾಕಿ ಮಾಡಿ ರೆಡಿ ಇಟ್ಕೊಂಡೇವ್. ಆಮೇಲೆ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೇವ್. ಫಸ್ಟ್ ಒಂದ್ ಪಾತ್ರೆ ತಗೊಳ್ಳಂತ ಅದ್ರೊಳಗೆ ರಾಜ್ಮಾ ಹಾಕೋಣ, ಅದ್ರೊಳಗೆ ಆಲೂಗಡ್ಡೆ ಹಾಕೋಣ. ಈ ರೀತಿ ಕ್ಯಾಬೇಜ್ ಅದಲ್ಲ ಅದನ್ನು ಸಣ್ಣಗೆ ಹೆಚ್ಚಾಕೋಣಂತ ಅಂದ್ರೆ ಆ ಕಟರ್ ಒಳಗೆ ಮಾಡಿ ಇಟ್ಕೊಂಡಿನಿ. ಒಂದ್ ಚಮಚದಷ್ಟು ಹಸಿ ಶುಂಠಿ, ಆಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕ್ಯದ. ಈಗ ಒಂದ್ ಸ್ವಲ್ಪ ಹಿಂಗ್ ಹಾಕೊಂಡ್ರಿ, ಯಾಕಂದ್ರೆ ನಾನು ಇದಕ್ಕ ಉಳ್ಳಾಗಡ್ಡಿ ಏನು ಅಂತದ್ ಹಾಕಿಲ್ಲ. ಆಮೇಲೆ ನೋಡ್ರಿ, ಈಗ ಒಂದು 2 ಸ್ಪೂನ್ ಅಷ್ಟು ಕಡ್ಲಿ ಹಿಟ್ಟು ಹಾಕೋಣಂತ ಇದಕ್ಕ. ಯಾಕಂದ್ರೆ ಬೈಂಡಿಂಗ್ ಈಗ ಒಂದ್ ಸ್ವಲ್ಪ ಏನಾದ್ರೂ ಬೇಕಾಗ್ತದ, ಇಲ್ಲಾಂದ್ರೂ ನಡೀತಿರ್ತದ. ನಾನ್ ಸ್ವಲ್ಪ ಕಡ್ಲಿ ಹಿಟ್ಟು ಹಾಕಿನಿ. ತಕ್ಕಷ್ಟು ಉಪ್ಪು, ಒಂದ್ ಅರ್ಧ ಚಮಚ ಅಜ್ವಾಯಿನ್, ಅರ್ಧ ಚಮಚ ಜೀರಿಗೆ, ಒಂದ್ ಅರ್ಧ ಸ್ಪೂನ್ ಅಷ್ಟು ಎಳ್ಳು, ಆಮೇಲೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಬಡೆ ಸೊಪ್ಪು ಹಾಕ್ಯದ. ಟೇಸ್ಟ್ ಸೂಪರ್ ಕೊಡ್ತದ ಅಂತ ಹಾಕಿತ್ತು. ಭಾರಿ ಮಸ್ತ್ ಆಗಿದ್ವು ರೀ ಇವು ಕಟ್ಲೆಟ್. ಆಮೇಲೆ ರುಚಿಗೆ ತಕ್ಕಷ್ಟು ಖಾರ ಪುಡಿ. ನಿಮ್ಗೆ ಖಾರ ಪುಡಿ ಬೇಕಾ ಬೇಡ ಅಂತ ಅನ್ಸಿದ್ರ ಹಸಿ ಮೆಣಸಿನ್ಕಾಯಿ ಕೂಡ ಮಿಕ್ಸಿಗೆ ಹಾಕಿ ಅಥವಾ ಆ ಕಟರ್ ಒಳಗೆ ಹಾಕಿ ನೀವು ಹಾಕೋಬಹುದು. ಈಗ ಒಂದ್ ಸ್ವಲ್ಪ ಅರಿಶಿಣ ಪುಡಿ ಹಾಕಿದ, ಕಲರ್ ಚಂದ ಬರ್ತದಂತ. ಆಮೇಲೆ ಚಾಟ್ ಮಸಾಲ ಹಾಕಿದ್ರಿ 1 ಸ್ಪೂನ್ ಅಷ್ಟು, ಅರ್ಧ ಸ್ಪೂನ್ ಅಷ್ಟು ಸಕ್ಕರೆ ಹಾಕಿದ. ಆಮೇಲೆ ಒಂದ್ ಅರ್ಧ ನಿಂಬೆ ಹಣ್ಣು ಹಿಂಡ್ಯದ. ಇಷ್ಟೆಲ್ಲಾ ಹಾಕಿ ಚಂದಾಗಿ ಕಲಸ್ಬಿಡೋಣಂತ. ನೀರ್ ಹಾಕೋದೇನ್ ಬೇಕಾಗ್ಲಿಲ್ರಿ, ಇಲ್ಲಾಂದ್ರೆ ಒಂದ್ ಸ್ವಲ್ಪ ನೀರ್ ಚಿಮ್ಕಿಸಿ ನೀವು ಕಲಸ್ಬೋದು. ನೀರ್ ಹಾಕೋ ಅವಶ್ಯಕತೆ ಬೀಳಿಲ್ಲ, ಯಾಕಂದ್ರೆ ಆಲೂಗಡ್ಡೆ ಬೆಂದಿದ್ದಿತ್ತು, ರಾಜ್ಮಾ ಬೆಂದಿದ್ದಿತ್ತು, ಅದ್ರೊಳಗೆ ನೀರಿನ ಅಂಶ ಇದ್ದೇ ಇರ್ತದ. ಆಮೇಲೆ ಕ್ಯಾಬೇಜ್ ಏನ್ ಕಟ್ ಮಾಡಿ ಇಟ್ಕೊಂಡಿತ್ತಲ್ಲ, ಅದಕ್ಕೆ ಉಪ್ಪು ಮಿಕ್ಸ್ ಮಾಡಿದ್ರೆ ಅದ್ರದ್ದು ನೀರ್ ಬಿಡ್ತದ. ಹಿಂಗಾಗಿ ಮತ್ತೆ ನನಗ ನೀರ್ ಬೇಕಾಗ್ಲಿಲ್ಲ, ನಾ ಇದನ್ನೇ ಕಲ್ಸಿದೆ. ನೋಡ್ರಿ, ಕಲರ್ ಏನ ಮಸ್ತ್ ಕಾಣ್ಲಿಕತ್ತದ, ಖಾರ ಪುಡಿ ಕಲರ್. ಇವನ್ನೆಲ್ಲ ಈಗ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣಂತ. ಅಂದ್ರ ಕಟ್ಲೆಟ್ ಮಾಡ್ಲಿಕ್ಕ ಫಸ್ಟ್ ನಾವ್ ಇದನ್ನೆಲ್ಲ ರೆಡಿ ಇಟ್ಕೊಂಡು ಮುಂದ್ ಹಂಚ್ ಕಾಯ್ಲಿಕ್ಕೆ ಇಟ್ರ ಲಘು ಲಘುನೆ ಮಾಡಿ ಹಾಕ್ಬಿಡ್ಬೋದು. ನೋಡ್ರಿ, ಸೂಪರ್ ಆಗಿ ರೆಡಿ ಆಯ್ತು. ನಾನು 2 ರೀತಿ ನಿಮ್ಗ ಕಟ್ಲೆಟ್ ಮಾಡೋದು ತೋರಿಸ್ತೇನ್ರಿ. ಈಗ ಇನ್ನೊಂದೇನಂದ್ರ, ಚಿರೋಟಿ ರವಾ ತಗೊಂಡಿರಿ ಒಂದ್ ಪ್ಲೇಟ್ ಒಳಗ, ಅದಕ್ಕ ಒಂದ್ ಸ್ವಲ್ಪ ಉಪ್ಪು ಹಾಕೋದ. ಚಿರೋಟಿ ರವಾಗ ಎಷ್ಟ್ ಬೇಕೋ ಅಷ್ಟು ಉಪ್ಪು ಹಾಕೋದ್ರಿ. ಇದನ್ನೆಲ್ಲ ರೆಡಿ ಮಾಡೋದ ನನ್ ಮಗಳು ಮಾಡ್ಯಾಳ್ರಿ. ಸೊ ಹಂಗಾಗಿ ನೋಡ್ರಿ, ನಾನು ಅಕ್ಕಿಂಗ್ ಮಾಡ್ಲಿ ಅತ್ತಾಳ ಅಂತೇಳಿ ಬೇರೆ ಏನೋ ಕೆಲಸ ಮಾಡ್ಲಿಕತ್ತಿದ್ದೆ, ಅಷ್ಟ್ರೊಳಗ ಇಷ್ಟೆಲ್ಲಾ ಕಲಾಕಾರಿ ಮಾಡ್ಯಾಳಕ್ಕಿ. ಚಿರೋಟಿ ರವಾ ಉಪ್ಪು ಮಿಕ್ಸ್ ಮಾಡಿ ಇಟ್ಕೊಂಡದ. ಈಗೇನ್ ಇವ ಉಂಡಿಗಳು ರೆಡಿ ಆಗ್ಯಾವ ಕಟ್ಲೆಟ್ ಮಾಡೋ ಸಂಬಂಧ. ಅದ್ರೊಳಗೆ ಲೈಕ್ ಬರ್ದಾಳ, ಸ್ಮೈಲ್ ಮಾಡ್ಯಾಳ, ಹಾರ್ಟ್ ಮಾಡ್ಯಾಳ. ಹಿಂಗರಿ ಹುಡುಗರ ಮೇಲೆ ಬಿಟ್ವಿ ಅಂದ್ರ ಈ ರೀತಿ ಆಟ ಆಡ್ತಿರ್ತಾರ ಅವ್ರು. ಈಗ ನೋಡ್ರಿ, ಫಸ್ಟ್ ಏರ್ ಫ್ರೈಯರ್ ನಾಗ ಮಾಡೋದನ್ನ ತೋರಿಸ್ಕೊಡ್ತೇನೆ. ಅಂದ್ರೆ ಏನ್ ಮಾಡ್ಬೇಕ, ಅದೇನ್ ಉಂಡಿಗಳು ಮಾಡಿತ್ತಲ್ಲ ಅದನ್ನ ಪ್ರೆಸ್ ಮಾಡಿ ಆ ಚಿರೋಟಿ ರವಾ ಒಳಗ 2 ಕಡೆ ಕೋಟ್ ಆಗೋ ಹಂಗ ಮಾಡ್ಕೋಬೇಕು ಅದನ್ನ. ಏರ್ ಫ್ರೈಯರ್ ನಾಗಿನ್ನು ಬಹಳ ಚಲೋ ಆಗಿದ್ವಿ, ಅವು ಕೂಡ ಅಷ್ಟೇ ಮಸ್ತ್ ಆಗಿತ್ತು. ಆಮೇಲೆ ಹಂಚ ಮೇಲೆ ಮಾಡಿದ್ದೆ, ಅದು ಕೂಡ ಭಾರಿ ಸೂಪರ್ ಆಗಿತ್ರಿ. ಹೆಂಗ ಡಿಫ್ರೆನ್ಸ್ ನಾ ನಿಮಗ ಎಂಡಿಗ ಹೇಳ್ತೇನಂತ, ಏನ್ ಆಗಿತ್ತ ಅಂತ ಹೇಳಿ. ಇದ್ರದ ಟೇಸ್ಟಿಗ ಅದರದ ಟೇಸ್ಟಿಗ ಕೆಲವರಿಗೆ ಏನ್ ಅನಸ್ತದ, ಏರ್ ಫ್ರೈಯರ್ ಒಳಗಿಂದ ಬಹಳ ಒಣ ಒಣ ಆಗ್ತದ ಅಂತ. ಹಂಗ ಆಗ್ಬಾರ್ದು ಅನ್ನೋದಕ್ಕ ಮೇಲೆ ನೋಡ್ರಿ, ಈ ರೀತಿ ಎಣ್ಣೆದ ಕೋಟಿಂಗ್ ಕೊಡೋದಂತಾರ. ಈ ಟೈಪ್ ಮಾಡಿ ಇದನ್ನ 140 ಡಿಗ್ರಿ 10 ಮಿನಿಟ್ಸ್ಗೆ ಬೇಯಲಿಕ್ಕೆ ಇಟ್ಬಿಟ್ಟೆ. ಇಲ್ಲೇ ಹಂಚಿಗೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಚಿ, ಇಲ್ಲೂ ಕೂಡ ಅದೇ ರೀತಿ ಉಂಡೆಗಳನ್ನ ಇರ್ತದಲ್ಲ ಪ್ರೆಸ್ ಮಾಡಿ ಆ ರವಾ ಒಳಗ 2 ಕಡೆ ಹಚ್ಚಿ ಈ ರೀತಿ ಇಡೋಣಂತ.
ಹೊರಗೆಲ್ಲ ನಮಗ ಕಟ್ಲೆಟ್ ಅಂತ ಹೇಳಿ ಏನ್ ಸಿಗ್ತದಲ್ರಿ ಅವನ್ನ ಬ್ರೆಡ್ ಕ್ರಮ್ಸ್ ಒಳಗ್ ಮಾಡ್ತಾರ. ಈಗ ಮನಿ ಒಳಗ ಕೆಲವೊಬ್ರು ಬ್ರೆಡ್ ತಿಂತಾರ, ಕೆಲವೊಬ್ರು ತಿನ್ನಂಗಿಲ್ಲ. ಸೊ ಅದಕ್ಕೇನ ಚಿರೋಟಿ ರವಾ ಅದಲ್ರಿ ಬೆಸ್ಟ್ ಆಪ್ಷನ್ ನೋಡ್ರಿ ನಾ ಹೇಳ್ತೇನೆ ನಿಮ್ಗ. ಮಸ್ತ್ ಆಗ್ತದ. ಮೇಲೆ ಕುರುಕುರು ಲೇಯರ್ ಬರ್ತದ, ಒಳಗ ಸಾಫ್ಟ್ ಆಗ್ತದ್ರಿ ಕಟ್ಲೆಟ್. ಭಾರಿ ಟೇಸ್ಟಿ ಆಗಿತ್ತು. ಇದಕ್ಕೂ ಕೂಡ ಮೇಲೆ ಈ ರೀತಿ ಎಣ್ಣೆಯಿಂದ ಕೋಟ್ ಮಾಡ್ಬಿಡೋಣಂತ. ಆಮೇಲೆ ಒಂದ್ ಸ್ವಲ್ಪ ಎಣ್ಣೆ ಬಿಟ್ಟೇನೆ, ಯಾಕಂದ್ರೆ ಮೇಲೆ ಹಂಚ ಮೇಲೆ ಬೇಯಿಸೋದಲ್ಲ ಚೆನ್ನಾಗಿ ಟೇಸ್ಟ್ ಬರ್ಲಿ ಅಂತ. ಇನ್ನೊಂದೇನಂದ್ರೆ ಇಷ್ಟೆಲ್ಲಾ ಕಟ್ಲೆಟ್ ಮಾಡೋ ತನಕ ಒಂದ್ ಅರ್ಧ ಬಟ್ಲನು ಎಣ್ಣೆ ಬೇಕಾಗಿಲ್ರಿ. ಅಂದ್ರೆ ಒಂದ್ 4 ಸ್ಪೂನ್ ಎಣ್ಣೆ ಒಳಗ ಆಗ್ಬಿಡ್ತ್ರಿ ಅಷ್ಟು ಕಟ್ಲೆಟ್. ಭಾರಿ ಮಸ್ತ್ ಆಗಿತ್ತು. ಇನ್ನೂ ಒಂದ್ ನಿಮಗೊಂದ್ ಹೇಳ್ತೀನಿ ಟಿಪ್ಸ್ ಅಂದ್ರ, ಈ ರೀತಿ ಉಂಡೆ ಮಾಡಿರ್ತಾರಲ್ರಿ, ಅಂದ್ರ ಮಸಾಲಿ ಮಾಡಿ ರೆಡಿ ಇಟ್ಕೊಂಡಿರ್ತೀರಿ, ಅದನ್ನ ನೀವು ಒಂದ್ ಡಬ್ಬಿ ಒಳಗ್ ತೆಗದಿಟ್ಕೊಂಡ ಈಗ ಬರ್ಗರ್ ಅಂತ ಹೇಳಿ ಮಾಡ್ತಾರಲ್ಲ ಆ ಟೈಮ್ ಒಳಗ ಈ ರೀತಿ ಪ್ರೆಸ್ ಮಾಡಿ ಹಿಂಗ ಬೇಯಿಸ್ಕೊಂಡ್ ಬನ್ ಒಳಗ ಚಟ್ನಿ ವಿಟ್ನಿ ಹಚ್ಚಿ ಈ ಕಟ್ಲೆಟ್ ಕತೆ ಏನ್ ಮಾಡಿರ್ತದಲ್ಲ ಅದನ್ನ ಇಟ್ಟು ತಿಂದ್ರ ಏನ್ ಟೇಸ್ಟಿ ಆಗ್ತದ್ರಿ ಹೇಳ್ತೀನಿ. ಮಸ್ತ್ ಆಗ್ತದದು. ಸೊ ಈಗ ನೋಡ್ರಿ ಇಷ್ಟೆಲ್ಲಾ ನಾ ಮಾತಾಡೋದ್ರಾಗ ಅಲ್ಲಿ ಹಂಚ ಮೇಲಿಂದ ಬೇಯ್ಲಿಕ್ ಇಟ್ಟಿದ್ದೆ. ಈಗ ಇಲ್ಲೇ ಏರ್ ಫ್ರೈಯರ್ ದಿಂದ ರೆಡಿ ಆಗ್ಯದ. ಸೂಪರ್ ಆಗಿತ್ರಿ, ಭಾರಿ ಟೇಸ್ಟಿ ಆಗಿತ್ರಿ. ಕಲರ್ ಕೂಡ ಭಾರಿ ಮಸ್ತ್ ಬಂದಿತ್ತು. ಮ್ಯಾಲಿನ ಲೇಯರ್ ಕ್ರಿಸ್ಪಿ ಆಗಿತ್ತು, ಒಳಗ ಸಾಫ್ಟ್ ಆಗಿತ್ತು. ಆಮೇಲೆ ವೇಟ್ ಲಾಸಿಗೂ ಬಹಳ ಹೆಲ್ಪ್ ಆಗ್ತದ್ರಿ, ಯಾಕಂದ್ರ ಇದ್ರೊಳಗ ಎಣ್ಣೆ ಭಾಳ ಇದ್ದಿದ್ದಿಲ್ಲ. ಆಮೇಲೆ ರಾಜ್ಮಾ ಹಾಕಿತ್ತ, ಕ್ಯಾಬೇಜ್ ಇತ್ತ, ನೀವು ಬೇಕಾದ್ರೆ ಗಜ್ರಿ ವೆರೈಟಿ ಪಲ್ಯ ಇದ್ರೊಳಗ್ ನೀವು ಹಾಕಿ ಮಾಡ್ಕೋಬಹುದು. ವಟಾಣಿ, ಬೀನ್ಸ್ ಸಣ್ಣಗೆ ಹೆಚ್ಚಿ ಎಲ್ಲಾ ಹಾಕಿ ಮಾಡ್ಕೋಬಹುದು. ಹೆಂಗ್ ಅನಿಸ್ತು ಅಂತ ಹೇಳ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರ ಲೈಕ್ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ ಅಲ್ಲಿ ಪ್ರೆಸ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರ್ತದ. ನೆನಪ್ಲೆ ಕಮೆಂಟ್ ಕಮೆಂಟ್ಗತ್ತಿರಲ್ಲ ಅವರಿಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು. ಇದೇ ನನಗ ಸ್ಫೂರ್ತಿ ಸಿಗ್ತದ ನೋಡ್ರಿ. ಎಷ್ಟ್ ಮಸ್ತ್ ಆಗಿತ್ತು. ಇದು ಡಿಫ್ರೆನ್ಸ್ ಏನಂದ್ರ ಹಂಚ್ ಮ್ಯಾಲಿದ್ ಮತ್ತ ಏರ್ ಫ್ರೈಯರ್ ನಾಗಿಂದ ಎಣ್ಣಿ ಕಮ್ಮಿ ಆಗಿತ್ರಿ, ಆದ್ರ ಏರ್ ಫ್ರೈಯರ್ ನಾಗಿಂದ ಹೆಚ್ಚಿಗೆ ಕ್ರಿಸ್ಪಿ ಅನ್ಸಿತ್ತು. ಹಂಚ ಮ್ಯಾಲಿಂದ ಎಣ್ಣಿ ಒಂದ್ ಸ್ವಲ್ಪ ಏನಾದ್ರೂ ಹತ್ತದಂಗೆ ಆಗಿತ್ತು. ಮತ್ತೆ ನಾನ್ ನಿಮ್ಗ್ ಸಿಗ್ತೇನಿ.